ಪ್ರೈಸ್ ಗಾಡ್. ದೇವರ ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ನಿಮ್ಮ ಅಸ್ತಿತ್ವದಲ್ಲಿ ಇರುವ ಗಾಯಗಳನ್ನು ನೀವು ಆಳವಾಗಿ ಸುತ್ತುತ್ತೀರಾ. ನಾವು ಇಂದು ಪ್ರಚೋದನೆಯ ಬಗ್ಗೆ ಕಲಿಯಲಿದ್ದೇವೆ. ನೀವು ಶ್ರಮಿಸದಿರುವಿಗೆ ಮತ್ತು ಕೋಪದ ಬಗ್ಗೆ ಸಂದೇಶಗಳನ್ನು ಕೇಳಿರಬಹುದು, ಆದರೆ ಅನೇಕರು ಪ್ರಚೋದನೆಯ ಬಗ್ಗೆ ಸಂದೇಶಗಳನ್ನು ಹೆಚ್ಚು ಕೇಳಲಿಲ್ಲ. ನೀವು ಸಣ್ಣ ಪುಟ್ಟ ಗೊಂದಲಗಳಿಗೆ ಮನಸೋತ್ತವರಾಗಿದ್ದರೆ ಈ ಸಂದೇಶ ನಮಗಾಗಿಯೇ. ಪ್ರಚೋದನೆ ಎಂದರೆ ನಿಮಗೆ ಕೋಪವನ್ನುಂಟು ಮಾಡುವ ಕ್ರಿಯೆಗಳು ಮತ್ತು ಮಾತುಗಳು. ನಾವು ಪ್ರಚೋದನೆಯಿಂದ ತುಂಬಿರುವ ಜಗತ್ತಿನಲ್ಲಿ ವಾಸಿಸುತ್ತೇವೆ. ಪ್ರಚೋದನೆಯನ್ನು ಉಂಟು ಮಾಡುವ ಅಥವಾ ಪ್ರಚೋದನೆಗೆ ಮೂಲವಾಗುವಂತಹ ಜನರನ್ನು ನಾವು ಯಾವಾಗಲೂ ನೋಡುತ್ತೇವೆ. ವಾಸ್ತವವೇನೆಂದರೆ, ನಮ್ಮಲ್ಲಿ ಪ್ರತಿಯೊಬ್ಬರು ಚಿಕ್ಕ ವಿಷಯಗಳಿಂದ, ಸಣ್ಣ ಸಣ್ಣ ಅನಾನುಕೂಲತೆಗಳಿಂದ ಅಥವಾ ಇದರಲ್ಲಿ ಇರುವ ಚಿಕ್ಕ ದೌರ್ಬಲ್ಯಗಳಿಂದ ತುಂಬ ಸುಲಭವಾಗಿ ಪ್ರಚೋದಿಸಲ್ಪಡುತ್ತೇವೆ. 1 ಕೊರಿಂಥದವರಿಗೆ 13:5 ಹೇಳುತ್ತದೆ, ಪ್ರೀತಿಯು ಸಿಟ್ಟುಗೊಳ್ಳುವುದಿಲ್ಲ ಅಥವಾ ಪ್ರೀತಿಯು ಬೇಗನೆ ಕೋಪಗೊಳ್ಳುವುದಿಲ್ಲ. ನಾವು ನಮ್ಮ ಕಿರಿಕಿರಿಯು ಅಂದರೆ ಪ್ರಚೋದನಕಾರಿ ಪಾತ್ರವನ್ನು ಯಾರಿಗಾದರೂ ಅಥವಾ ಯಾರಾದರ ಮೇಲೆ ದೂಷಿಸಲು ಇಷ್ಟಪಡುತ್ತೇವೆ. ನಾವೇ ಕಾರಣ ಅಂತ ನಮಗೆ ಅರ್ಥವಾಗುವುದಿಲ್ಲ. ಬೇರೆಯವರ ಕಾರಣ ನಾವು ಪ್ರಚೋದಿಸಲ್ಪಡುತ್ತೇವೆ ಎಂದು ನಾವು ಯೋಚಿಸುತ್ತೇವೆ. ಹಲ್ಲೆಲೂಯಾ. ಆದರೆ ಬೈಬಲ್ ನಿರ್ಣಯಿಸುತ್ತದೆ, ಪ್ರಚೋದನೆಯು ನಮ್ಮ ಹೃದ್ರೋಗ, ಮಾನವ ಹೃದ್ರೋಗ, ಪ್ರೀತಿಯ ವೈಫಲ್ಯ. ಇದು ಒಂದು ಆಂತರಿಕ ಪಾಪದ ಸಮಸ್ಯೆಯಾಗಿತ್ತು. ಬಾಹ್ಯ ಜನರು ಅಥವಾ ಪರಿಸ್ಥಿತಿಯು ಇದಕ್ಕೆ ಸಂಬಂಧವಿಲ್ಲ. ಇದು ಬಾಹ್ಯ ಜನರ ಅಥವಾ ಪರಿಸ್ಥಿತಿಯ ಸಮಸ್ಯೆ ಅಲ್ಲ. ಈ ಪಾಪವು ನಮ್ಮಲ್ಲಿ ಬಹಳಷ್ಟು ಕೋಪವನ್ನು ಉಂಟು ಮಾಡುತ್ತದೆ. ಯಾಕೋಬನು 1:20 ಹೇಳುತ್ತದೆ, ಮನುಷ್ಯನ ಕೋಪವು ದೇವರ ನೀತಿಯನ್ನು ಉಂಟು ಮಾಡುವುದಿಲ್ಲ. ನಾವು ಕೋಪದಲ್ಲಿ ಇದ್ದರೆ, ದೇವರೇ ನನ್ನ ಮೇಲೆ ದಯ ತೋರಿಸುವುದು ನಾವು ಎಷ್ಟೇ ಬೇಡಿಕೊಂಡರೂ ದೇವರಿಗೆ ದಯ ತೋರಿಸುವುದಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ನಮ್ಮ ಪ್ರಚೋದನೆಯ ಪಾಪವು ನಮ್ಮಲ್ಲಿ ಶಾರೀರಿಕ ಮತ್ತು ಜೈವಿಕ ಬದಲಾವಣೆಗಳನ್ನು ಕೂಡ ಉಂಟು ಮಾಡುತ್ತದೆ. ನಾವು ಅರ್ಥ ಮಾಡಿಕೋಬೇಕು. ಕೋಪವು ಹೃದಯ ಬಡಿತ, BP ಹೆಚ್ಚಾಗಲು ಕಾರಣವಾಗುತ್ತದೆ ಮತ್ತು ಕೋಪವು ಖಿನ್ನತೆಯಂತಹ ಹಲವಾರು ಮಾನಸಿಕ ಆರೋಗ್ಯ ಸ್ಥಿತಿಗಳ ತಿಳಿದಿರುವ ಲಕ್ಷಣವಾಗಿದೆ. ನಿಮ್ಮ ಕೋಪದ ಮನೋಭಾವವು ನಿಮ್ಮ ಹೃದಯದ ಅಪಾಯಕ್ಕೆ ತಳ್ಳುತ್ತದೆ. ನಮಗೆ ಹೃದಯಕ್ಕೆ ತುಂಬಾ ಹಾನಿ ಉಂಟಾಗುತ್ತದೆ ನಮ್ಮ ಕೋಪದಿಂದ. ನಿಮಗೆ ಸ್ಟ್ರೋಕ್ ಅಪಾಯವು ಹೆಚ್ಚಿಸುತ್ತದೆ. ನಿಮ್ಮ ಆತಂಕ ಮತ್ತು ದುಃಖವನ್ನು ಇನ್ನಷ್ಟು ಹದಗೆಡಿಸುತ್ತದೆ. ನಿಮ್ಮ ಶ್ವಾಸಕೋಶವನ್ನು ಕೂಡ ಇದು ನೋಯಿಸುತ್ತದೆ. ಯಾವುದು? ನಿಮ್ಮ ಕೋಪ. ಆದ್ದರಿಂದ ನಮ್ಮ ಪ್ರಚೋದನಕಾರಿ ಪಾತ್ರವನ್ನು ಪರಿಗಣಿಸಲು ಇದು ಸಣ್ಣ ಪಾಪವಲ್ಲ. ನಮಗೆ ಹಂಗೆ ಹಿಡಕ್ಕೆ ಆಗುವುದಿಲ್ಲ. ಈ ಪಾಪವು ನಿರ್ಲಕ್ಷಿಸುವುದು ಮತ್ತು ನಾವು ಯೋಜಿಸುವುದಕ್ಕಿಂತ ಹೆಚ್ಚಿನ ಹಾನಿಯನ್ನು ನಮಗೆ ಉಂಟು ಮಾಡುತ್ತದೆ. ಹಲ್ಲೆಲೂಯಾ. ಈಗ ನಾವು ಯಾಕೆ ಪ್ರಚೋದನೆಗೆ ಒಳಗಾಗುತ್ತೇವೆ ಅಂತ ಅರ್ಥ ಮಾಡಿಕೊಳ್ಳೋಣ. ಈ ಪಾಪದ ಸಮಸ್ಯೆಯನ್ನು ನಾವು ನಿಭಾಯಿಸಬೇಕು. ಯಾಕೆಂದರೆ ಇದೊಂದು ಸಣ್ಣ ಪಾಪವಲ್ಲ. ನಮ್ಮ ವಿರುದ್ಧ, ನಮ್ಮ ವೈಯಕ್ತಿಕ ಇಲ್ಲಾಂದರೆ ನಮ್ಮ ವ್ಯಕ್ತಿತ್ವದ ವಿರುದ್ಧ ನಮ್ಮ ಶಾಂತಿಗೆ ಭಂಗ ತಂದಾಗ ನಾವು ಕೆರಳುತ್ತೇವೆ. ನಾವು ವಿಷಯಗಳನ್ನು ನಮ್ಮ ದಾರಿಯಲ್ಲಿ ಹೋಗದಿದ್ದಾಗ ನಾವು ಕೆರಳುತ್ತೇವೆ ಅಲ್ಲವೇ? ನಾವು ಯಾಕೆ ತಕ್ಷಣ ನಾವು ಪ್ರಚೋದಿಸಲ್ಪಡುತ್ತೇವೆ ಅಂತ ನಾವು ಅರ್ಥ ಮಾಡಿಕೋಬೇಕು. ಈ ಲೋಕದಲ್ಲಿ ಇರುವಾಗ ನಮಗೆ ಗೊತ್ತಿರಲಿಲ್ಲ, ಆದರೆ ದೇವರ ಹತ್ರ ಬಂದ ಮೇಲೆ ನಮಗೆ ಇದರ ಕಾರಣ ಏನೆಂದು ನಾವು ಅರ್ಥ ಮಾಡ್ಕೋಬೇಕು. ಬೈಬಲ್ ಹೇಳುತ್ತದೆ, ಇದು ನಮ್ಮ ಒಂದು ಹೃದಯ ರೋಗ. ಹಲ್ಲೆಲೂಯಾ. ನಿಜವಾದ ಸಮಸ್ಯೆ ನಮ್ಮ ಹೃದಯ ಸಮಸ್ಯೆಯಾಗಿತ್ತು. ಸಾಮಾನ್ಯವಾಗಿ ನಾವು ಹೆಮ್ಮೆಯಿಂದ ಹೇಳುತ್ತೇವೆ, ಇದು ನನ್ನ ಸಮಯ, ನನ್ನ ಹಣ, ನನ್ನ ಆಸ್ತಿ, ನನ್ನ ವೇಳಾಪಟ್ಟಿ, ನನ್ನ ಕೆಲಸಗಳನ್ನು ಮಾಡಲು ನನ್ನದೇ ಆದ ಮಾರ್ಗವನ್ನು ನಾನು ಹೊಂದಿದ್ದೇನೆ. ಮತ್ತು ಯಾರಾದರೂ ನನ್ನ ಹಕ್ಕನ್ನು ಉಲ್ಲಂಘಿಸಿದರೆ ಮತ್ತು ನನ್ನ ನಿದ್ರೆ ಮತ್ತು ನನ್ನ ಶಾಂತಿ, ನನ್ನ ಕೆಲಸಕ್ಕೆ ಭಂಗ ತಂದಿದರೆ ಎಂದು ನಾನು ಭಾವಿಸಿದಾಗ ನನಗೆ ಕಿರಿಕಿರಿ ಮತ್ತು ಪ್ರಚೋದನೆಗೆ ಹಕ್ಕಿದೆ ಎಂದು ನಾನು ಭಾವಿಸುತ್ತೇನೆ. ಸೊ ನಾನೇನು ಮಾಡುತ್ತೇನೆಯೋ ಅದು ಕರೆಕ್ಟ್ ಎಂದು ನಾನೇ ಭಾವಿಸುತ್ತೇನೆ. ಹಲ್ಲೆಲೂಯಾ. ಇದು ನನ್ನ ಹೆಮ್ಮೆಯಾಗಿದೆ. ಈ ಹೆಮ್ಮೆಯು ಕೋಪಕ್ಕೆ ಜನ್ಮ ನೀಡುತ್ತದೆ. ನೀನು ಯಾಕೆ ನನ್ನನ್ನು ಪ್ರಚೋದಿಸಿದೆ, ಅದಕ್ಕೆ ನನಗೆ ಕೋಪ ಬಂದಿದೆ. ಇಲ್ಲದಿದ್ದರೆ ನಾನು ಶಾಂತಿಯಲ್ಲೇ ಇರುವುದು ಅಂದರೆ ನಾವು ಭಾವಿಸುತ್ತೇವೆ. ಹಲ್ಲೆಲೂಯಾ. ಸೊ ಕೆಲವರು ಈ ಕೋಪವನ್ನು ದೀರ್ಘಕಾಲ ಹಿಡಿದಿಟ್ಟುಕೊಳ್ಳುತ್ತಾರೆ. ಆದರೆ ಪ್ರಚೋದನೆಯ ವಿರುದ್ಧ ಏನು? ಶಾಂತತೆ.
ನಾನು ನಿಮಗೆ ನನ್ನ ಶಾಂತಿಯನ್ನು ನೀಡಲು ಬಂದಿದ್ದೇನೆ ಎಂದು ಯೇಸುದೇವರು ಯೋಹಾನ 14:27 ಹೇಳ್ತಾ ಇದ್ದಾರೆ. ನನ್ನ ಶಾಂತಿ, ದೇವರು ಹೇಳ್ತಾ ಇದ್ದಾರೆ, ನಾನು ನಿಮಗೆ ನನ್ನ ಶಾಂತಿಯನ್ನು ನೀಡಲು ಬಂದಿದ್ದೇನೆ. ಅಂದರೆ ನಮಗೆ ದೇವರ ಶಾಂತಿ ಇರಬೇಕು. ನಮ್ಮಲ್ಲಿ ಇಲ್ಲ, ಮತ್ತೆ ಅದು ಬೆಳೆಸಬೇಕು. ನಾವು ವಿಶ್ವಾಸಿಗಳಾಗಿ ನಾವು ಈ ಲೋಕದಲ್ಲಿ ಇರುವ ಜನರ ಹಾಗೆಯೇ ನಾವು ಜೀವನ ಮಾಡಬಾರದು. ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ. ಹಾಗೆಯೇ ಜೀವನ ಮಾಡುವುದಕ್ಕೆ ನಾನೆಲ್ಲ ಬೋಧನೆಯಲ್ಲೂ ಹೇಳ್ತೀನಿ, ನಮಗೆ ಚರ್ಚ್ ಬರುವುದಕ್ಕೆ ಅವಶ್ಯಕತೆ ಇಲ್ಲ, ಬೈಬಲ್ ಓದುವುದಕ್ಕೆ ಅವಶ್ಯಕತೆ ಇಲ್ಲ, ಪ್ರಾರ್ಥನೆ ಮಾಡುವುದಕ್ಕೆ ಅವಶ್ಯಕತೆ ಇಲ್ಲ. ಅಲ್ಲವೇ ನಾವು ನ್ಯೂ ಕ್ರಿಯೇಷನ್, ಹೊಸ ಸೃಷ್ಟಿಗಳಾಗಿ ನಾವು ದೇವರ ಹತ್ರ ಬಂದಿದ್ದೇವೆ. ಆ ಹೊಸ ಸೃಷ್ಟಿಗಳಾಗಿ ನಾವು ಬದುಕಿದ್ರೆ ಆ ಹೊಸ ಸೃಷ್ಟಿಯಲ್ಲಿ ನಾವು ಬೆಳೆಯಬೇಕು. ಆದರೆ ಮಾತ್ರ ನಮಗೆ ಸಂತೋಷ, ಸಮಾಧಾನ ಮತ್ತು ದೇವರ ವಾಗ್ದಾನ ಮಾಡಿರುವ ಎಲ್ಲ ಪ್ರಾಮಿಸಸ್ಸು ಸಿಗುತ್ತದೆ. ಇಲ್ಲದಿದ್ರೆ ನಾವು ಏನೇ ಬೇಡಿಕೊಂಡ್ರೂ ನಮಗೆ ಸಿಗುವುದಿಲ್ಲ, ಮತ್ತೆ ನಮಗೆ ನಿರಾಸೆ, ಖಿನ್ನತೆಯಲ್ಲಿ ನಾವು ಒಳಗಾಗುತ್ತೇವೆ. ಪ್ರಸಂಗಿ 7:9 ಹೇಳುತ್ತದೆ, ನಿನ್ನ ಮನಸ್ಸು ಕೋಪಕ್ಕೆ ಆದುರ ಪಡದಿರಲಿ, ಕೋಪಕ್ಕೆ ಮೂಢರ ಎದೆ ನೆಲೆ. ಜ್ಞಾನೋಕ್ತಿಗಳು 29:11 ಹೇಳುತ್ತದೆ, ಮೂಢನು ತನ್ನ ಕೋಪವನ್ನೆಲ್ಲ ತೋರಿಸುವನು, ಜ್ಞಾನಿಯು ತನ್ನ ಕೋಪವನ್ನು ತಡೆದು ಶಮನ ಪಡಿಸಿಕೊಳ್ಳುವನು. ಹಲ್ಲೆಲೂಯ. ವಿಶ್ವಾಸಿಗಳು ತನ್ನ ಕೋಪವನ್ನು ನಿಭಾಯಿಸದಿದ್ದರೆ ಮತ್ತು ಶಾಂತ ಮನೋಭಾವವನ್ನು ಹಿಡಿದಿಟ್ಟುಕೊಳ್ಳದಿದ್ದರೆ ಅವರು ಮೂರ್ಖ ಕನ್ಯರಂತೆ ಬದುಕುತ್ತಾರೆ. ದೇವರ ರಾಜ್ಯದಲ್ಲಿ ಬುದ್ಧಿವಂತ ಮತ್ತು ಮೂರ್ಖ ಕನ್ಯೆಯರು ಇದ್ದಾರೆ, ಮರೆಯಬಾರದು. ಬುದ್ಧಿವಂತ ಕನ್ಯೆಯರು ಮಾತ್ರ ಸ್ವರ್ಗವನ್ನು ತಲುಪುತ್ತಾರೆ. ಅವರು ದೇವರ ನಿಜವಾದ ಮಕ್ಕಳು. ನಾವು ಮಾಡುವ ಜೀವನ ಜೀವಿಸುವುದಕ್ಕೆ ನಮಗೆ ಒಂದು ಬುಕ್ ಕೊಟ್ಟಿದ್ದಾರೆ. ಎಲ್ಲಿಂದ? ಯಾರೋ ಈ ಲೋಕದಿಂದ ಕೊಟ್ಟಿರುವ ಬುಕ್ ಅಲ್ಲಿದು. ದೇವರು ಕೊಟ್ಟಿರುವ ಬುಕ್ಕೆ ಬೈಬಲು. ಅದೇನು? ಅದರಲ್ಲಿ ರೂಟ್ ಮ್ಯಾಪ್ ಇದೆ. ಆ ರೂಟಿನಿಂದ ಮಾತ್ರ ನಾವು ನಡೆಯಬೇಕು. ಅದಕ್ಕೆ ನಾವು ಯೇಸು ದೇವರ ಹತ್ರ ಬಂದಿರುವುದು. ದೇವರ ಮಕ್ಕಳೇ, ಆ ರೂಟು ಎಷ್ಟು ಕಷ್ಟವಾಗಿದ್ದರು ನೀವು ಆ ರೂಟಿನಿಂದ ನೀವು ಹೋಗಲಿಲ್ಲದಿದ್ದರೆ ನಿಮ್ಮ ಜೀವನ ಕಷ್ಟವಾಗುತ್ತದೆ. ಅರ್ಥ ಮಾಡಿಕೊಳ್ಳಿ. ಗೂಗಲ್ ಮ್ಯಾಪು ನಮಗೆ ಮೊಬೈಲಲ್ಲಿ ಇದೆ. ಆ ಗೂಗಲ್ ಮ್ಯಾಪ್ ನೋಡಿ ಎಲ್ಲಿ ಬೇಕಾದರೂ ನಮಗೆ ಹೋಗಬಹುದು, ಅಲ್ಲವೇ? ನಮಗೆ ದಾರಿ ಗೊತ್ತಿಲ್ಲದಿದ್ದರೆ ಅದು ಆನ್ ಮಾಡಿದರೆ ಸಾಕು. ಎಷ್ಟೊಂದು ಕಾನ್ಫಿಡೆನ್ಸ್ ಇದೆ. ನನಗೆ ಬೇರೆಯವರ ಹತ್ರ ಕೇಳಬೇಕಾಗಿಲ್ಲ, ನನಗೆ ಗೊತ್ತು, ಗೂಗಲ್ ಮ್ಯಾಪ್ ಇದೆಯಲ್ಲ, ನಾನೇ ಬರ್ತೀನಿ ಅಂತ ನಾವು ಹೇಳ್ತೇವೆ, ಅಲ್ಲವೇ? ಎಷ್ಟೊಂದು ಕಾನ್ಫಿಡೆನ್ಸ್ ನಮಗಿದೆ ಗೂಗಲ್ ಮ್ಯಾಪ್ ಬಂದ ಮೇಲೆ. ಮತ್ತೆ ಬೈಬಲ್ ಇಟ್ಕೊಂಡು ವಿಶ್ವಾಸಿಗಳು ಆ ಯೇಸುದೇವರು ಹೇಳುವ ದಾರಿಯಲ್ಲಿ ನಡೆಯಲಿಲ್ಲ ಅಂದರೆ ನಮ್ಮ ಆಶೀರ್ವಾದಕ್ಕೆ ನಾವು ಬಂದು ಸೇರುವುದಿಲ್ಲ, ಸ್ವರ್ಗಕ್ಕೆ ನಾವು ತಲುಪುವುದಿಲ್ಲ ಅಂತ ಅರ್ಥ ಮಾಡಿಕೋಬೇಕು. ರೋಮಪುರದವರಿಗೆ 8:14 ಹೇಳುತ್ತದೆ, ಯಾರ್ಯಾರೋ ದೇವರ ಆತ್ಮನಿಂದ ನಡೆಸಲ್ಪಡುತ್ತಾರೋ ಅವರು ದೇವರ ಪುತ್ರರಾಗಿದ್ದಾರೆ. ಯಾರು ದೇವರ ಆತ್ಮನಿಂದ ನಡೆಸಲ್ಪಡುತ್ತಾರೋ, ಯಾರು ಜ್ಞಾನಸ್ನಾನ ತಕ್ಕೊಂಡು ಚರ್ಚಲ್ಲಿ ಬರ್ತಾರೋ, ಯಾರು ಬೈಬಲ್ ಓದುತ್ತಾರೋ, ಯಾರು ದೇವರ ಹತ್ರ ಬೇಡಿಕೊಳ್ಳುತ್ತಾರೋ, ಉಪವಾಸ ಮಾಡುತ್ತಾರೋ ಅವರು ದೇವರ ಪುತ್ರರು ಎಂದು ಬರೆದಿಲ್ಲ ಬೈಬಲಲ್ಲಿ. ಎಂದೂ ನಮಗೆ ನೋಡಕ್ಕಾಗಲ್ಲ. ಯಾರು ದೇವರ ಆತ್ಮನಿಂದ ನಡೆಸಲ್ಪಡುತ್ತಾರೋ ಅವರು ದೇವರ ಪುತ್ರರು. ದೇವರ ಪುತ್ರರಿಗೂ ಮಾತ್ರ ದೇವರು ವಾಗ್ದಾನ ಮಾಡಿರುವ ಆಶೀರ್ವಾದಗಳು ಸಿಗುವುದು. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ವಿಶ್ವಾಸಿಗಳು ತಮ್ಮ ಕೋಪವನ್ನು ನಿಭಾಯಿಸದಿದ್ದರೆ, ಶಾಂತಿಯುತ ಮನಸ್ಸನ್ನು ಇಟ್ಟುಕೊಳ್ಳದಿದ್ದರೆ ಅವರು ದೇವರ ಮಕ್ಕಳಾಗಿ ಜೀವನ ಮಾಡೋಕ್ಕಾಗುವುದಿಲ್ಲ. ನಮ್ಮ ತಂದೆಯ ಸ್ವಭಾವ ನಾವು ತೋರಿಸಬೇಕು. ಈ ಲೋಕದಲ್ಲೂ ನೀವು ಹೇಳ್ತೀರಲ್ಲ, ನೋಡು ಇವನ ತಂದೆ ತರನ. ಏನೇ ಸ್ವಭಾವ ಒಳ್ಳೆಯದಾದರೂ ಕೆಟ್ಟದಾಗಿದ್ದರೂ ತಂದೆಯ ಸ್ವಭಾವ ನಾವು ನೋಡಿದರೆ ನಾವು ಹೇಳ್ತೇವೆ, ನೋಡಿದ ಅವನ ತಂದೆಯ ಸ್ವಭಾವ. ತಂದೆ ಸ್ವಭಾವ ಇಲ್ಲಾಂದ್ರೆ ತಾಯಿಯ ಸ್ವಭಾವ ಮಕ್ಕಳಿಗಿದೆ ಇರುತ್ತದೆ. ಮಕ್ಕಳಿಗಿರುವ ಸ್ವಭಾವ ಅವರು ಬೇರೆ ಎಲ್ಲಿಂದು ತಕೊಂಡ್ಬರ್ಲಿಲ್ಲ ಎಂದು ತಂದೆ ತಾಯಿಗಳು ಅರ್ಥ ಮಾಡ್ಕೋಬೇಕು. ಮತ್ತೆ ಮಕ್ಕಳನ್ನ ನೋಡಿ ಇಷ್ಟೊಂದು ಅವರು ಸಿಟ್ಟು ಮಾಡಿದರೆ ಅಲ್ಲವೇ? ನಮ್ಮ ಮಕ್ಕಳಿಗೆ ನಮ್ಮ ಸ್ವಭಾವನೆ ಸಿಗುವುದು. ಅದೇ ತರ ನಾವು ದೇವರ ಮಕ್ಕಳಾಗಿದ್ದೇವೆ. ಈಗ ದೇವರ ಸ್ವಭಾವ ನಮಗೆ ಬೇಕು. ಅರ್ಥ ಮಾಡಿಕೊಳ್ಳಿ. ದೇವರ ಸ್ವಭಾವದಲ್ಲಿ, ದೇವರ ದಾರಿಯಲ್ಲಿ ನಾವು ಬೆಳೆದರೆ ಮಾತ್ರ ನಾವು ದೇವರ ಮಕ್ಕಳು. ಸೊ
ಜನರು ನಮ್ಮನ್ನು ಪ್ರಚೋದಿಸುವುದನ್ನು ತಡೆಯುವ ಸಾಮರ್ಥ್ಯದೊಂದಿಗೆ ದೇವರು ನಮ್ಮಲ್ಲಿ ಯಾರನ್ನಾದರೂ ವಿನ್ಯಾಸಗೊಳಿಸಲಿಲ್ಲ. ಆದರೆ ನಮ್ಮ ಜೀವನ ಮೇಲೆ ಯಾವುದೇ ರೀತಿಯ ಪ್ರಚೋದನೆಯ ಪ್ರಭಾವವನ್ನು ಮುರಿಯಲು ನಾವು ಆಯ್ಕೆ ಮಾಡಬಹುದು. ಇದು ನಮ್ಮನ್ನು ನಿಯಂತ್ರಿಸಲು ಕಲಿಯುವ ಮೂಲಕ ಮತ್ತು ನಂತರ ನಮ್ಮನ್ನು ನೋಯಿಸಿದ ಜನರಿಗಾಗಿ ಪ್ರಾರ್ಥಿಸುವ ಮೂಲಕ ಮತ್ತು ಅವರನ್ನು ಕ್ಷಮಿಸಲು ಮತ್ತು ನಮ್ಮ ಶಕ್ತಿಗಾಗಿ ನಾವು ಪ್ರಾರ್ಥಿಸಬೇಕು ಮತ್ತು ಅವರ ಬಗ್ಗೆ ನಾವು ಅಸಮಾಧಾನ ಮತ್ತು ಕಹಿಯನ್ನು ಇಟ್ಟುಕೊಳ್ಳಬಾರದು. ನಮಗೆ ಪ್ರಚೋದನೆ ಬಂದೇ ಬರುತ್ತದೆ. ಬೆಳಗ್ಗೆಯಿಂದ ರಾತ್ರಿ ತನಕ ನಾವು ಮಲಗಕ್ಕೆ ಹೋಗುವ ತನಕ ಜನರು ನಮ್ಮನ್ನು ಪ್ರಚೋದಿಸುತ್ತಾರೆ. ಅದು ನಮಗೆ ತಡೆಯಕ್ಕಾಗಲ್ಲ. ಅದನ್ನರ್ಥ ನಾವು ಅದನ್ನಲ್ಲಿ ಬೀಳಬೇಕು ಅಂದಲ್ಲ. ನಾವು ಅದನ್ನಲ್ಲಿ ಬಿದ್ದರೆ ನಾವು ದೇವರ ಮಕ್ಕಳಾಗಿ ಬೆಳೆಯುತ್ತಾ ಇಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಹಲ್ಲೆಲೂಯ. ಅಥವಾ ನಿಮಗೆ ಸಂಭವಿಸಿದ ದುರಂತ ಅಥವಾ ಕೆಟ್ಟ ಸಂದರ್ಭಗಳಿಂದ ನೀವು ಪ್ರಚೋದಿಸಿದರೆ ಮತ್ತು ಅಸಮಾಧಾನಗೊಂಡಿದರೆ ನಿಮ್ಮನ್ನು ನಿಯಂತ್ರಿಸಿಕೊಳ್ಳಿ. ಭಯಪಡಬೇಡ ಮತ್ತು ಕೋಪಗೊಳ್ಳಬೇಡ. ದೇವರನ್ನು ನಂಬಿರಿ ಮತ್ತು ಪ್ರಾರ್ಥಿಸಿ ಮತ್ತು ಶಾಂತಿಯನ್ನು ನೀವು ಹೊಂದಿರಬೇಕು. ಕೆಲವೊಮ್ಮೆ ಕೆಲವೊಂದು ಸಂಗತಿಗಳು ಬರುತ್ತದೆ, ದುರಂತ ಬರುತ್ತದೆ. ಆವಾಗಲೂ ನಾವು ಪ್ರಚೋದಿಸಲ್ಪಡುತ್ತೇವೆ. ತಕ್ಷಣ ನಮಗೆ ಕೋಪ ಬರುತ್ತದೆ. ಯಾಕೆ ಹಿಂಗಾಯಿತು? ಅಲ್ಲಾಂದ್ರೆ ತಕ್ಷಣ ನಮಗೆ ಒಂಥರ ಅನೀಸಿನೆಸ್ ಆಗುತ್ತದೆ. ವಿ ಗೆಟ್ ಅಪ್ಸೆಟ್. ಆವಾಗಲೂ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಹೇಗೆ ನಮಗೆ ಕಂಟ್ರೋಲ್ ಮಾಡೋಕ್ಕಾಗತ್ತೆ? ದೇವರನ್ನು ನಂಬಿದರೆ. ಹಲ್ಲೆಲೂಯ. ಅದಕ್ಕೆ ನಮಗೆ ಶಾಂತಿ ಇರಬೇಕು. ನಾವು ಎದುರಿಸುವ ದುರಂತಗಳು ನಕಾರಾತ್ಮಕ ಮತ್ತು ಕೆಟ್ಟ ಸಂದರ್ಭಗಳಲ್ಲಿ ನಾವು ಆಗಾಗ ಕೆರಳುತ್ತೇವೆ. ಒಂದು ಕೆಟ್ಟ ಸಂದರ್ಭ ಬಂದರೆ ಸಾಕು, ನಮ್ಮ ಶಾಂತಿ ಎಲ್ಲ ಹೊಟ್ಟೋಗುತ್ತದೆ. ನಮಗೆಲ್ಲ ಚೆನ್ನಾಗಿ ನಡೀತಾ ಇದ್ದರೆ ನಮಗೆ ಶಾಂತಿ ಇರುತ್ತದೆ. ಇಲ್ಲದಿದ್ದರೆ ನಮ್ಮ ಶಾಂತಿ ಹೊಟ್ಟೋಗುತ್ತದೆ. ಅದು ನಾವು ಅಭ್ಯಾಸ ಮಾಡಿಕೋಬೇಕು. ಹಲ್ಲೆಲೂಯ. ಇಲ್ಲದಿದ್ದರೆ ದೇವರನ್ನು ನಂಬಬೇಕು ಮತ್ತು ದೇವರ ಪಾತ್ರದಲ್ಲಿ ಬೆಳೆಯಬೇಕು. ಆದರೆ ಮಾತ್ರ ನಮಗೆ ಶಾಂತಿಯುತವಾಗಿ ಇರಬಹುದು. ಇಲ್ಲದಿದ್ದರೆ ನಾವು ಯಾವಾಗಲೂ ಕೆರಳುತ್ತೇವೆ. ಹಲ್ಲೆಲೂಯ. ನಮ್ಮ ಪ್ರಚೋದನಕಾರಿ ಪಾತ್ರವನ್ನು ಜಯಿಸಲು ನಮಗೆ ಸಾಕಷ್ಟು ಪ್ರಾರ್ಥನೆಗಳು ಬೇಕಾಗುತ್ತದೆ. ಈ ಪಾತ್ರವು ನಮ್ಮನ್ನು ಆಧ್ಯಾತ್ಮಿಕವಾಗಿ ಮತ್ತು ಭೌತಿಕವಾಗಿ ಹೇಗೆ ನಾಶ ಮಾಡುತ್ತದೆ ಎಂದು ನಾವು ಅರ್ಥ ಮಾಡಿಕೋಬೇಕು. ಈ ಕೆರಳುವ ಸ್ವಭಾವ, ಗೆಟ್ಟಿಂಗ್ ಅಪ್ಸೆಟ್, ಇದು ನಾವು ಮುಂದುವರಿಸಬಾರದು. ಇದಕ್ಕೋಸ್ಕರ ನಾವು ಪ್ರಾರ್ಥಿಸಬೇಕು, ನಾವು ನಿಯಂತ್ರಿಸಬೇಕು. ದೇವರ ಮಕ್ಕಳೇ, ನಾವು ದೇವರ ಮಕ್ಕಳಾಗಿ ಜೀವಿಸಬೇಕು. ಇಲ್ಲದಿದ್ದರೆ ನಮಗೆ ದೇವರು ಬೇಡ, ಯಾರು ಬೇಡ. ನಾವು ಚರ್ಚಲ್ಲಿ ಹೋಗುವುದು ಬೇಡ, ಪ್ರಾರ್ಥಿಸುವುದು ಬೇಡ. ನಮ್ಮ ದಾರಿಯಲ್ಲಿ ನಡೀತಾ ಇದೀವಿ ಅಲ್ಲ, ನಮ್ಮ ದಾರಿಯಲ್ಲಿ ನಡೆದು ದೇವರೇ ನನ್ನನ್ನು ನೋಡಿಕೊಳ್ಳಿ ಎಂದು ನಾವು ಹೇಳಿದರೆ ದೇವರು ನೋಡಿಕೊಳ್ಳಕ್ಕಾಗಲ್ಲ. ಹಲ್ಲೆಲೂಯ. ನಾವು ದೇವರ ಪ್ರೀತಿಯಲ್ಲಿ ಬೆಳೆಯದಿದ್ದರೆ ಮತ್ತು ನಾವು ಯಾರನ್ನಾದರೂ ಪ್ರೀತಿಸುತ್ತೀರಿ ಎಂದು ಹೇಳಿದರೆ, ನೀವು ಕುಟುಂಬ ಸದಸ್ಯರು, ಪಾದ್ರಿ ಮತ್ತು ಚರ್ಚ್ ಸದಸ್ಯರ ತಪ್ಪುಗಳ ಮೇಲೆ ಕೋಪಗೊಂಡ್ರೆ ತದನಂತರ ನನ್ನನ್ನು ಕ್ಷಮಿಸು ಎಂದು ಹೇಳುವುದನ್ನು ಅವರನ್ನು ಪ್ರೀತಿಸುವುದು ಎಂದು ಕರೆಯಲಾಗುವುದಿಲ್ಲ. ನಾವು ಪ್ರೀತಿಯಲ್ಲಿ ಬೆಳೆಯಬೇಕು. ದೇವರ ಪ್ರೀತಿ ಅಂದರೆ ಮೊದಲನೇ ಕೊರಿಂಥದವರಿಗೆ 13:4-7 ಅದು ತಾಳ್ಮೆಯಾಗಿದೆ, ಅದು ಕಿರಿಕಿರಿಗೊಳ್ಳುವುದಿಲ್ಲ, ಅದು ಅಸೂಯೆ ಪಡುವುದಿಲ್ಲ. ತಾಳ್ಮೆಯಿಂದ ನಾವು ಹೋಗಬೇಕು. ಅದೇ ಪ್ರೀತಿ. ಆ ದೇವರ ಪ್ರೀತಿಯಲ್ಲಿ ನಾವು ಬೆಳೆಯಲಿಲ್ಲದಿದ್ದರೆ, ಅಲ್ಲಾಂದ್ರೆ ನಾವು ಒಬ್ಬರಿಗೆ ಹೇಳ್ತೇವೆ, ಹೌದು ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ, ಪಾಸ್ಟರ್ ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ, ಚರ್ಚನ್ನು ಪ್ರೀತಿಸ್ತಾ ಇದ್ದೀನಿ ಎಲ್ಲ ಹೇಳ್ಬಿಟ್ಟು ಅವರು ಏನಾದರೂ ಒಂದು ತಪ್ಪು ಮಾಡಿದರೆ ನೀವು ಸಿಟ್ಟುಕೊಂಡ್ರೆ, ಅಲ್ಲಾಂದ್ರೆ ನಿಮ್ಮ ಕುಟುಂಬ ಸದಸ್ಯರು ನಿಮಗೆ ಏನಾದರೂ ಕೆಟ್ಟದು ಮಾಡಿದರೆ ಮತ್ತು ನೀವು ಕೋಪ ಇಟ್ಕೊಂಡಿದ್ರೆ ನಿಮ್ಮಲ್ಲಿ ಪ್ರೀತಿ ಬೆಳೆಯುತ್ತಾ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಪ್ರೀತಿ ನಮ್ಮಲ್ಲಿ ಬೆಳೆಯಲಿಲ್ಲದಿದ್ರೆ ನಮಗೆಂದೂ ಶಾಂತಿ ಸಿಗುವುದಿಲ್ಲ. ಹಲ್ಲೆಲೂಯ. ಸೊ ಇದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಇಲ್ಲದಿದ್ದರೆ ನಮಗೆ ಶಾಂತಿಯಲ್ಲಿ ಜೀವನ ಮಾಡಕ್ಕ ಆಗುವುದಿಲ್ಲ. ಆದರೆ ವಿಶ್ವಾಸಿಗಳು ಏನು ಮಾಡುತ್ತಾರೆ? ಅವರು ಕೋಪಗೊಳ್ಳುತ್ತಾರೆ, ಅವರು ಜಗಳ ಮಾಡುತ್ತಾರೆ, ಮತ್ತೆ ಅವರು ಕ್ಷಮಿಸಿ ಎಂದು ಹೇಳ್ತಾರೆ. ಕೆಲವರು ಕ್ಷಮಿಸಿ ಎಂದು ಹೇಳ್ತಾರೆ, ಕೆಲವರು ಅದು ಹೇಳುವುದಿಲ್ಲ. ಆದರೆ ಅವರು ನಿಮಗೆ ಏನಾದರೂ ತಪ್ಪು ಮಾಡಿದರೆ ನೀವು ಅವರನ್ನು ಶಾಂತ ಮನೋಭಾವದಿಂದ ಅಪರಾಧವನ್ನು ತಿಳಿಸಬೇಕು, ಕೋಪದಿಂದಲ್ಲ. ಹೌದು, ಬೇರೆಯವರು ಮಾಡಿರುವುದು ಕೆಟ್ಟದು, ಅವರ ಹಂಗೆ ಮಾಡಬಾರದಾಯಿತು, ಅದಕ್ಕೆ ನಾವು ಅವರ ಹತ್ರ ಕೋಪ ಮಾಡಬೇಕು ಅಂತಲ್ಲ. ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ. ನಾವು ಹಾಗೆಯೇ ಮಾಡಿದರೆ ನಾವು ದೇವರ ಮಕ್ಕಳಾಗಿ ಬೆಳೆಯುತ್ತಾ ಇಲ್ಲ.
ಈ ಲೋಕದ ಮಕ್ಕಳಾಗಿ ನಾವು ಬೆಳೆಯುತ್ತಾ ಇದ್ದೇವೆ. ಹಲ್ಲೆಲೂಯ. ಇದು ನೋಡಿ, ನಮ್ಮ ಮನೆಯಲ್ಲಿ ಯಾರ್ಯಾರಿರ್ತಾರೆ? ನಮ್ಮ ಮನೆಯವರು ಇರ್ತಾರೆ. ಅಲ್ಲಾಂದರೆ ನಾವು ಹೋಗಿ ಬೇರೆಯವರ ಮನೆ ಇದ್ದರೆ ನಮಗೊಂದು ಚೆನ್ನಾಗಿ ಅನಿಸುತ್ತದ? ಇಲ್ಲ. ನಾವು ನಮ್ಮ ಮನೆಯಲ್ಲಿ ಸೇರಿದರೇನೆ ನಮಗೂ ಚೆನ್ನಾಗಿ ಅನಿಸುವುದು. ಅದೇ ತರ ಚರ್ಚು ಅಲ್ಲಾಂದರೆ ದೇವರ ರಾಜ್ಯದಲ್ಲಿ ನಿಮಗೆ ಚೆನ್ನಾಗಿ ಅನಿಸಬೇಕಂದರೆ ನೀವು ಪ್ರೀತಿಯಲ್ಲಿ ಬೆಳೆಯಬೇಕು. ಇಲ್ಲದಿದ್ದರೆ ನೀವು ಬೇರೆ ಮನೆಯಲ್ಲಿ ಹೋಗಿರುವ ತರ ನಿಮಗೆ ಅನಿಸುತ್ತದೆ ಅಲ್ಲವೇ? ಇದೇನು, ಎಷ್ಟು ದಿನ ಆಯಿತು ನಾನು ಚರ್ಚಲ್ಲಿ ಬರ್ತಾ ಇದ್ದೀನಿ, ಎಷ್ಟು ದಿನ ಆಯಿತು ನಾನು ಜ್ಞಾನಸ್ನಾನ ತಕ್ಕೊಂಡಿದೆ, ಆದರೂ ನನಗೇನು ಚೆನ್ನಾಗಿ ಅನಿಸೋದಿಲ್ಲ. ಚೆನ್ನಾಗಿ ಅನಿಸುತ್ತದ ನಿಮಗೆ ಈಗ? ಹೇಳಿ ದೇವರ ಮಕ್ಕಳೇ. ಆರ್ ಯು ಹ್ಯಾಪಿ? ಆರ್ ಯು ಕಂಟೆಂಟ್? ನಿಮಗೆ ತೃಪ್ತಿ ಇದೆಯಾ? ನೀವು ಸಂತೋಷವಾಗಿದ್ದೀರಾ? ನಿಮಗೆ ಶಾಂತಿ ಇದೆಯಾ? ನೋಡಿ, ನಮ್ಮ ಮನೆಯಲ್ಲಿ ನಾವು ಕಟ್ಟಿರುವ ನಮ್ಮ ಮನೆಯಲ್ಲಿ ನಾವಿದ್ದರೆ ನಮಗೆ ತುಂಬಾ ಖುಷಿ ಆಗುತ್ತದೆ. ಅದು ಚಿಕ್ಕ ಮನೆ ಆದರೂ ನಮ್ಮ ಮನೆಯಲ್ಲಿ ನಾವಿದ್ದರೆ ನಮಗೊಂಥರ ಖುಷಿ ಇರುತ್ತೆ. ಅದು ನಮ್ಮ ಮನೆ, ಒಂಥರ ಸಂತೃಪ್ತಿ ಇರುತ್ತದೆ. ಅದೇ ತರ ನಾವೇ ಹೋಗಿ ಬೇರೆಯವರ ಮನೆಯಲ್ಲಿ ಇದ್ದರೆ, ಬಿಲಿಯನೇರ್ಸ್ ಮನೆಯಲ್ಲಿ ಇದ್ರೂ ನಮಗೆ ಖುಷಿ ಅನಿಸುವುದಿಲ್ಲ. ಅದೇ ತರ ನೀವು ಚರ್ಚಲ್ಲಿ ಬರುವುದು, ಅಲ್ಲಾಂದ್ರೆ ದೇವರ ರಾಜ್ಯದಲ್ಲಿ ನೀವು ಜೀವಿಸುವುದು, ಸಮಾಧಾನದಿಂದ ಸಂತೋಷದಿಂದ ನೀವು ಜೀವಿಸುತ್ತಾ ಇಲ್ಲದಿದ್ದರೆ ಅರ್ಥ ಮಾಡಿಕೊಳ್ಳಿ, ಸ್ಟಿಲ್ ಯು ಡೋಂಟ್ ಬಿಲಾಂಗ್ ಟು ಗಾಡ್ಸ್ ಹೌಸ್. ಅರ್ಥವಾಯ್ತೆ? ಅದಕ್ಕೆ ನಿಮಗೆ ತೃಪ್ತಿ ಇಲ್ಲ. ಇಬ್ರಿಯರಿಗೆ 10:24 ಹೇಳುತ್ತದೆ, ನಾವು ಪರಸ್ಪರ ಹಿತಚಿತ್ತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಇದು ಎಲ್ಲಿ ನಡೆಯಬೇಕಾಗಿರುವುದು? ನಾವು ಚರ್ಚನವರು. ಯಾರ್ಯಾರು ಜ್ಞಾನಸ್ನಾನ ತಕ್ಕೊಂಡು ದೇವರ ಮನೆಯಲ್ಲಿ ಬಂದಿದ್ದರು ಅವರು ಒಬ್ಬರನ್ನೊಬ್ಬರು, ಇಲ್ಲಿ ಏನು ಬರೆದಿದೆ? ಪರಸ್ಪರ ಹಿತಚಿತ್ತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಪ್ರೀತಿಯಲ್ಲಿ ಬೆಳೆಯಲು ನಾವು ಒಬ್ಬರಿಗೊಬ್ಬರು ಎಚ್ಚರಿಸಬೇಕು. ಪ್ರೀತಿಯಲ್ಲಿ ಬೆಳೆಯಲು ನಾವು ಒಬ್ಬರಿಗೊಬ್ಬರು ಎಚ್ಚರಿಸಬೇಕು. ಇದು ನಾವು ಪ್ರತಿಯೊಬ್ಬರು ಮಾಡಬೇಕಾದ ದೇವರ ಸೇವೆಯಾಗಿದೆ. ದಿಸ್ ಇಸ್ ಎ ಗಾಡ್ಸ್ ವರ್ಕ್ ಈಚ್ ಅಂಡ್ ಎವ್ರಿ ಒನ್ ಶುಡ್ ಡೂ. ವಾಟ್ ಇಸ್ ದಟ್? ಟು ಸ್ಟಿರ್ ಎವ್ರಿ ಒನ್ ಅಪ್ ಟು ಲವ್ ಅಂಡ್ ಡೂ ಗುಡ್ ವರ್ಕ್. ನೀವು ನಿಮ್ಮ ಮನೆಯವರಾಗಿದ್ದರೆ ನಿಮ್ಮ ಮನೆಯಲ್ಲಿ ಎಲ್ಲ ಕೆಲಸ ನೀವು ಮಾಡಿಕೊಂಡು ಹೋಗ್ತೀರಿ. ನಿಮ್ಮ ಪಕ್ಕದ ಮನೆಯವರಲ್ಲ ನಿಮ್ಮ ಮನೆಯಲ್ಲಿ ಬಂದು ನಿಮ್ಮ ಕೆಲಸ ಮಾಡುವವರು, ಅಲ್ಲವೇ? ನಿಮ್ಮ ಮನೆಯಲ್ಲಿ ಏನೇನು ಕೆಲಸ ಇದೆಯೋ ಅದೆಲ್ಲ ನೀವು ಮಾಡಿಕೊಂಡು ಹೋಗಬೇಕು. ದೇವರ ಮಕ್ಕಳೇ, ನೀವೊಂದು ಚರ್ಚಲ್ಲಿ ಬಂದರೆ ನಿಮಗೆ ಕೆಲಸ ಇದೆ. ನೀವು ಪ್ರೀತಿಯಲ್ಲಿ ಬೆಳೆಯಬೇಕು. ಒಬ್ಬರನ್ನೊಬ್ಬರು ಪ್ರೀತಿಯಲ್ಲಿ ಬೆಳೆಯುವುದಕ್ಕೆ ನೀವು ಪ್ರೇರೇಪಿಸಬೇಕು. ಇದು ನಿಮ್ಮ ಡ್ಯೂಟಿ ಆಗಿದೆ ಆಸ್ ಎ ಚೈಲ್ಡ್ ಆಫ್ ಗಾಡ್. ಅರ್ಥ ಮಾಡಿಕೊಳ್ಳಿ. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಅವರು ಮಾಡಬೇಕಾದ ಕೆಲಸಗಳು ಮಾಡಲಿಲ್ಲ ಅಂದರೆ ತಂದೆ ತಾಯಿಗಳು ಎಷ್ಟೊಂದು ಅವರನ್ನು ಬೈತಾರೆ. ನೋಡು, ಅವನ ರೂಮ್ ನೋಡು ಎಷ್ಟು ಕೊಳೆಯಾಗಿ ಇಟ್ಟಿದ್ದಾನೆ, ಅವನ ಬಾತ್ರೂಮ್ ನೋಡು, ಅಲ್ಲಾಂದ್ರೆ ಅಲ್ಲಿ ನೋಡು, ಇಲ್ಲಿ ನೋಡು, ಚೆನ್ನಾಗಿ ಇಡುವುದೇ ಇಲ್ಲ ಅಂತ. ಅಲ್ಲವೇ? ಅದೇ ತರ ದೇವರ ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ. ನಾವು ಬಂದಿರುವುದು ದೇವರ ಮನೆಗೆ. ದೇವರ ಮನೆಯಲ್ಲಿ ಎಲ್ಲರಿಗೂ ಕೆಲಸ ಇದೆ. ಹಲ್ಲೆಲೂಯ. ಪ್ರೀತಿ ಮತ್ತು ಕ್ಷಮೆಯಲ್ಲಿ ಬೆಳೆಯದಿದ್ದರೆ ನಾವು ಈ ಸೇವೆಯನ್ನು ಮಾಡಲು ಸಾಧ್ಯವಿಲ್ಲ. ನಿಮ್ಮ ಮನೆಯ ಬಗ್ಗೆ ನಿಮಗೆ ಗೊತ್ತು. ಇಬ್ಬರು ಒಂದು ಮನೆಯಲ್ಲಿ ಇದ್ರು, ಕೆಲವರು ಕೆಲಸ ಮಾಡ್ತಾರೆ, ಕೆಲವರು ಕೆಲಸ ಮಾಡಲ್ಲ. ಮನೆಯ ಕೆಲಸ ನಾನು ಹೇಳ್ತಾ ಇರೋದು. ಮನೆಯ ಕೆಲಸ ಮಾಡುವವರು, ಮನೆ ನೋಡಿಕೊಳ್ಳುವವರು, ಸ್ವಲ್ಪ ಹಾರ್ಡ್ ವರ್ಕಿಂಗ್ ಆಗಿರುವವರು. ಕೆಲವರು ಏನು ಹೆಂಗೆ ಮನೆ ಇದೆ ಹಂಗೆ ಇಟ್ಬಿಡಿ, ನಾನು ಮಲ್ಕೊಳ್ತೀನಿ, ನನಗೆ ಬೇರೆ ಕೆಲಸ ಇದೆ ಎಂದು ಹೇಳ್ತಾರೆ. ಹಂಗೆ ಇರುವರು ನಮ್ಮ ಮನೆಯಲ್ಲಿ ಇದ್ದಾರೆ. ಯಾರು ಒಳ್ಳೆಯವರು? ಲೇಸಿ ಪರ್ಸನ್ ಅಥವಾ ಹಾರ್ಡ್ ವರ್ಕಿಂಗ್? ಹಾರ್ಡ್ ವರ್ಕಿಂಗ್, ಅಲ್ಲವೇ? ಅದೇ ತರ ದೇವರ ರಾಜ್ಯದಲ್ಲಿ whoever is hard working, they are the real people of the kingdom. ಏನು ವರ್ಕ್ ಮಾಡಬೇಕು? You should grow in love and help each other to grow in love. You should grow in obedience and help each other to grow in obedience. ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ, ಈ ಕೆಲಸ ನಿಮಗೆಲ್ಲರಿಗೂ ಇದೆ. ಎಷ್ಟು ಜನ ಮಾಡ್ತಾರೆ? If you consider your church as your church, you will do this.
ನಿಮ್ಮ ಮನೆಯಾಗಿ ನೀವು ಕನ್ಸಿಡರ್ ಮಾಡಿದರೆ, ನಿಮ್ಮ ಮನೆಯಲ್ಲಿ ಏನು ಕೆಲಸ ಇದ್ರೂ ಅದು ಒಂದು ತೊಂದರೆ ಎಂದು ನಿಮಗೆ ಅನಿಸ್ತದಾ? ಇಲ್ಲ. ಆದರೆ ಬೇರೆ ಮನೆಯಲ್ಲಿ ಬಂದು ಸ್ವಲ್ಪ ಕಿಟಕಿ ಒರೆಸಿಕೊಡ್ರಿ, ಅಲ್ಲಾಂದ್ರೆ ಅದು ಮಾಡ್ರಿ, ನಾನು ಯಾಕೆ ಅವ್ರ ಮನೆಯಲ್ಲಿ ಹೋಗಿ ಮಾಡಬೇಕು? ಆದ್ರೆ ನಮ್ಮ ಮನೆಯಲ್ಲಿ ಮಾಡುವುದಾದರೆ ಅದು ನಮ್ಮ ಮನೆಯಾಗಿ ಕ್ಲೀನ್ ಆಗಿರ್ಬೇಕು, ಅಲ್ಲವೇ? ಅದೇ ತರ ಆಲ್ ದ ಬಿಲೀವರ್ಸ್ ಶುಡ್ ಗ್ರೋ ಇನ್ ಲವ್. ಇಟ್ಸ್ ಯುವರ್ ಡ್ಯೂಟಿ. ಇಲ್ಲದಿದ್ದರೆ ನೀವೆಲ್ಲರೂ ಲೇಸಿಯಾಗಿ ದೇವರ ರಾಜ್ಯದಲ್ಲಿ ನೀವು ಜೀವನ ಮಾಡುತ್ತೀರಿ ಮತ್ತು ಚೆನ್ನಾಗನಿಸೋದಿಲ್ಲ, ನಿಮಗೆ ತೃಪ್ತಿ ಇರುವುದಿಲ್ಲ, ಸಂತೋಷ ಇರುವುದಿಲ್ಲ, ಸಮಾಧಾನವಿರುವುದಿಲ್ಲ. ಅರ್ಥ ಮಾಡಿಕೊಳ್ಳಿ. ಪಾದ್ರಿ ಮತ್ತು ಚರ್ಚ್ ಸದಸ್ಯರ ತಪ್ಪುಗಳ ಮೇಲೆ ನೀವು ಮನನೊಂದಿದರೆ ಮತ್ತು ಪ್ರಚೋದಿಸಿದರೆ ನೀವು ಈ ಸೇವೆಯನ್ನು ಮಾಡಲು ಸಾಧ್ಯವಿಲ್ಲ. ಏಕೆಂದ್ರೆ ನೀವು ಪ್ರೀತಿಯಲ್ಲಿ ಬೆಳೆಯುತ್ತಿಲ್ಲ. ನಾವು ಚರ್ಚಾಗಿ ಒಟ್ಟಿಗೆ ಬಂದಿದ್ದೇವೆ. ಒಬ್ರಿಗೊಬ್ರು ಪಾಪವನ್ನು ನಾವು ಕ್ಷಮಿಸಬೇಕು, ಸಹಿಸಬೇಕು. ದೇವರ ಮಕ್ಕಳೇ, ದೇವರ ಮಕ್ಕಳು ದೇವರ ಮಕ್ಕಳಾಗಿ ತಂದೆಯ ಸ್ವಭಾವದಲ್ಲಿ ಬೆಳೆಯಬೇಕು, ತಂದೆಯ ಪಾತ್ರದಲ್ಲಿ ಬೆಳೆಯಬೇಕು. ಯೇಸುದೇವರು ಹೇಳಿದರು, ನಾನು ನನ್ನ ಸಮಾಧಾನ ನಿಮಗೆ ನೀಡುತ್ತೇನೆ ಅಂತ. ಅವರ ಸಮಾಧಾನ, ದೇವರ ಸಮಾಧಾನ ನಮಗೆ ಸಿಗಬೇಕಂದ್ರೆ ಏನದು ದೇವರ ಮಕ್ಕಳೇ? ಐ ಹ್ಯಾವ್ ಕಮ್ ಟು ಗಿವ್ ಯು ಮೈ ಪೀಸ್. ದೇವರು ಹೇಳುತ್ತಾರೆ, ಆ ಪೀಸ್ ಇದೆಯಾ ದೇವರ ಮಕ್ಕಳೇ? ನೀವು ನಿಮ್ಮ ಮನೆಯಲ್ಲಿ ಇದ್ರೆ ನಿಮಗೆ ಪೀಸ್ ಬರುತ್ತದೆ. ಆರ್ ಯು ಲಿವಿಂಗ್ ಇನ್ ಗಾಡ್ಸ್ ಹೌಸ್? ನಿಮಗೆ ಕೆಲಸ ಇದೆ, ಹೋಗಿ ಮಲ್ಕೊಂಡ್ರೆ ಈ ಶಾಂತಿ ಸಿಗೋದಿಲ್ಲ. ಕೆಲಸ ಮಾಡಬೇಕು. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಸೊ ನೀವು ಪ್ರೀತಿಯಲ್ಲಿ ಬೆಳೆಯುತ್ತಾ ಇಲ್ಲದಿದ್ದರೆ, ದೇವರ ಮನೆಯಲ್ಲಿ ಕೆಲಸ ಮಾಡುತ್ತಾ ಇಲ್ಲದಿದ್ದರೆ, ದೇವರ ಮನೆಯಲ್ಲಿ ಕೆಲಸ ಇರೋದು ಪ್ರೀತಿಯಲ್ಲಿ ಬೆಳೆಯೋದು. ನೀವು ಪ್ರೀತಿಯಲ್ಲಿ ಬೆಳೆಯಬೇಕು ಮತ್ತು ಒಬ್ಬರನ್ನೊಬ್ರು ಪ್ರೀತಿಯಲ್ಲಿ ಬೆಳೆಯುವುದಕ್ಕೆ ನೀವು ಪ್ರೇರೇಪಿಸಬೇಕು. ಈ ಮಿನಿಸ್ಟ್ರಿ ಎಲ್ಲರೂ ಮಾಡಬೇಕು. ಇದು ನೀವು ಮಾಡಲಿಲ್ಲದಿದ್ದರೆ ನಿಮ್ಮಲ್ಲಿ ಬೆಳೆಯುತ್ತಿರುವ ಹೆಮ್ಮೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಸ್ವಂತ ಮನೆ ನೋಡ್ರಿ, ನೀವು ಸ್ವಂತ ಮನೆ ಕ್ಲೀನ್ ಆಗಿರ್ತೀರಾ? ಯಾಕೆ ಇಡಕ್ಕಾಗಲ್ಲ? ನಿಮ್ಮ ಹೆಮ್ಮೆ ಅದು. ನಿಮ್ಮ ಸ್ವಂತ ಮನೆ ಆದರೆ ಯಾರೇ ಆದರೂ, ಹಸ್ಬೆಂಡ್ ಆಗಲಿ, ವೈಫ್ ಆಗಲಿ, ಮಕ್ಕಳಾಗಲಿ, ತಂದೆ ಆಗಲಿ, ತಾಯಿ ಆಗಲಿ, ಕ್ಲೀನ್ ಆಗಿಡಬೇಕು. ಬರೀ ಸರ್ವೆಂಟಿನ ಅಪಾಯಿಂಟ್ ಮಾಡಿ ಅವರೇ ಮಾಡಬೇಕು ಅಂತ ಅವ್ರ ಮನೆಯಲ್ಲೇ ಇರ್ತಾರ ಎಲ್ಲ ಮಾಡೋದಕ್ಕೆ? ನೀವು ಅಪಾಯಿಂಟ್ ಮಾಡಿದ್ರು ಅವರು ಮಾಡಿಬಿಟ್ಟು ಹೋಗ್ತಾರೆ, ಆಮೇಲೇನೂ ಮನೆ ಕೊಳೆ ಆಗುತ್ತದೆ, ಅಲ್ಲವೇ? ನೀವು ಮನೆಯವರಾದರೆ ಮನೆಯವರು, ಮೈ ಓನ್ ಹೌಸ್ ಅಂದ್ರೆ ನೀವು ಮಾಡ್ತೀರಿ. ಅದೇ ತರ ದೇವರ ಮನೆ. ನಮ್ರತೆ ಬೆಳೆದಾಗ ಮಾತ್ರ ನಾವು ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಬಹುದು. ಈ ಸೇವೆಯನ್ನು ಮಾಡಿದರೆ ಮಾತ್ರ ನಾವು ಕ್ರಿಸ್ತನಲ್ಲಿ ಬೆಳೆಯುತ್ತೇವೆ. ಇಲ್ಲದಿದ್ದರೆ ನಮ್ಮಲ್ಲಿ ಕೋಪ, ಕಹಿ, ದ್ವೇಷ, ಅಸೂಯೆ, ತಪ್ಪು ತಿಳುವಳಿಕೆ ಎಲ್ಲವೂ ನಮ್ಮಲ್ಲಿ ಮತ್ತು ಚರ್ಚಿನಲ್ಲಿ ಬೆಳೆಯುತ್ತದೆ. ಮತ್ತು ನೀವು ಒಂಟಿತನವನ್ನು ಕೂಡ ಅನುಭವಿಸುತ್ತೀರಿ. ನೀವು ಒಂಟಿತನವನ್ನು ಅನುಭವಿಸುತ್ತೀರಾ? ತುಂಬಾ ಜನರು ಹೇಳ್ತಾರೆ, ಐ ಫೀಲ್ ವೆರಿ ಲೋನ್ಲಿ, ನನಗೆ ಯಾರು ಇಲ್ಲ ಅಂತ ಅನಿಸುತ್ತದೆ. ಯಾಕೆ? ನೀವು ಎಲ್ಲರ ಮೇಲೆ ಕೋಪಗೊಳ್ಳುತ್ತೀರಿ, ಎಲ್ಲದಕ್ಕೂ ನೀವು ಅಪ್ಸೆಟ್ ಆಗ್ತೀರಿ. ಚಿಕ್ಕ ಚಿಕ್ಕ ಸಣ್ಣ ವಿಷಯಗಳಿಗೆ ನಿಮಗೆ ತಡ್ಕೊಳ್ಳಕ್ಕಾಗುವುದಿಲ್ಲ. ಯಾರಾದರೂ ಏನಾದರೂ ಮಾಡಿದರೆ ನೀವು ಮನಸ್ಸಲ್ಲಿ ಇಟ್ಕೊಳ್ಳುತ್ತೀರಿ. ಯಾರಲ್ಲಿ ಕೋಪ ಬೆಳೆಯುತ್ತಾ ಇದೆಯೋ ಅವರು ಒಂಟಿಯಾಗಿಯೇ ಜೀವನ ಮಾಡಕ್ಕಾಗುವುದು. ಹಲ್ಲೆಲೂಯಾ. ಸೊ ನೀವು ಒಂಟಿತನವನ್ನು ಅನುಭವಿಸುತ್ತಿದ್ದರೆ ಕಾರಣ ನಿಮ್ಮಲ್ಲಿ ವಾಸಿಸುವ ನಿಮ್ಮ ಸ್ವಂತ ಪಾಪ ಎಂದು ಅರ್ಥ ಮಾಡಿಕೊಳ್ಳಿ. ಸ್ವಂತ ಕೋಪ, ನಿಮ್ಮ ಸ್ವಂತ ಕೋಪವು ನಿಮ್ಮನ್ನು ಬೇರೆಯವರಿಂದ ಸೆಪರೇಟ್ ಮಾಡುತ್ತದೆ. ಅರ್ಥ ಮಾಡಿಕೊಳ್ಳಿ. ಕೋಪವಿರುವವರಿಗೆ, ಎಲ್ಲರಿಗೂ ಕೋಪ ಇದೆ. ನಮ್ಮ ಕೋಪ ನಾವು ನಿಭಾಯಿಸಬೇಕು. ವಿ ಶುಡ್ ಡೀಲ್ ವಿತ್ ಅವರ್ ಆಂಗರ್. ನಾವು ಕೋಪ ನಿಭಾಯಿಸಿದರೆ ಮಾತ್ರ ನಮ್ಮಲ್ಲಿ ಪ್ರೀತಿ ಬೆಳೆಯುತ್ತದೆ. ನಮ್ಮಲ್ಲಿ ಪ್ರೀತಿ ಬೆಳೆದರೆ ಮಾತ್ರ ನಾವೊಂದು ಗ್ರೂಪ್ ಆಗಿ ಚರ್ಚಿನಲ್ಲಿ ಇರಬಹುದು. ಇಲ್ಲದಿದ್ದರೆ ಸೆಪರೇಷನ್, ಸೆಪರೇಷನ್, ಸೆಪರೇಷನ್. ಆರ್ ಯು ಇನ್ ಎ ಗುಡ್ ಗ್ರೂಪ್ ಆರ್ ಯು ಆರ್ ಎ ಸೆಪರೇಟೆಡ್ ಪರ್ಸನ್? ಇಫ್ ಯು ಆರ್ ಎ ಸೆಪರೇಟೆಡ್ ಪರ್ಸನ್, ಅಂಡರ್ಸ್ಟ್ಯಾಂಡ್ ಯು ಆರ್ ನಾಟ್ ಗ್ರೋಯಿಂಗ್ ಇನ್ ಲವ್. ಹಲ್ಲೆಲೂಯಾ. ವಿಶ್ವಾಸಿಗಳು ಮರೆತು ಬಿಡುತ್ತಾರೆ. ರೋಮಪುರದವರಿಗೆ 12:5 ಬರೆದಿರುವುದು. ಇದರಲ್ಲಿ ಬರೆದಿದೆ, ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿತ್ತು,
ಒಬ್ಬೊಬ್ಬರಾಗಿ ಪರಸ್ಪರ ಅಂಗಗಳಾಗಿದ್ದೇವೆ. ನಾವು ಪರಸ್ಪರ ಅಂಗಗಳಾಗಿದ್ದೇವೆ ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ನಿಮ್ಮ ಆಧ್ಯಾತ್ಮಿಕ ಜೀವನವನ್ನು ನಿಮಗೆ ನಡೆಸಲು ನಿಮಗೆ ಸಾಧ್ಯವಲ್ಲ. ನಿಮಗೆ ಪರಸ್ಪರ ಸಹಾಯ ಬೇಕು. ಯು ಶುಡ್ ಬಿ ಅಟ್ಯಾಚ್ ಟು ಈಚ್ ಅದರ್. ನಿಮಗೆ ಇನ್ನೊಬ್ಬರ ಜೊತೆಗೆ ಅಟ್ಯಾಚ್ ಆಗುವುದು ಎಲ್ಲಿಂದ? ನಿಮ್ಮ ಕೋಪದಿಂದ ಆಗತ್ತಾ? ಇಲ್ಲ. ಪ್ರೀತಿ ಬೆಳೆದರೆ ಮಾತ್ರ ನಮಗೆ ಒಬ್ಬರಿಗೊಬ್ಬರು ಅಟ್ಯಾಚ್ ಮಾಡಿ ನಿಲ್ಲಕ್ಕಾಗತ್ತೆ. ಹಲ್ಲೆಲೂಯಾ. ಮತ್ತು ಅದಕ್ಕಾಗಿ ನಿಮಗೆ ಪ್ರೀತಿ ಬೇಕು. ನಿಮ್ಮ ಕೋಪವು ಅದಕ್ಕೆ ಅಡ್ಡಿಯಾಗುತ್ತದೆ ಮತ್ತು ಕೋಪವನ್ನು ನಿಮ್ಮನ್ನು ಇದರಿಂದ ಪ್ರತ್ಯೇಕಿಸುತ್ತದೆ. ನೀವು ಅರ್ಥ ಮಾಡಿಕೋಬೇಕು. ನೀವು ಯಾವುದೇ ಚರ್ಚ್ಗೆ ಹೋಗ್ರಿ, ನೀವು ಚರ್ಚಿನವರ ಜೊತೆ ಸೇರಿಕೊಳ್ಳಬೇಕು, ಪಾಸ್ಟ್ರು ಮತ್ತು ಗ್ರೂಪ್ ಆಗಿ. ಆದರೆ ಮಾತ್ರ ನಿಮಗೆ ಆ ಲೈಫ್ ಸಿಗುವುದು. ನಿಮ್ಮ ಮನೆಯಲ್ಲೂ ಯಾರಾದರೂ ಜಸ್ಟ್ ಬಂದು, ನಿಮ್ಮ ತಂದೆ ಅಲ್ಲಾಂದ್ರೆ ತಾಯಿ ಜಸ್ಟ್ ಬಂದು ಊಟ ಮಾಡಿ ಹೋಗಿ ಮಲಗಿದ್ರೆ ನಮಗೊಂದು ರಿಲೇಶನ್ಶಿಪ್ ಅನಿಸೋದಿಲ್ಲ. ಅವರ ಮನೆ ಬರ್ತಾರೆ, ಊಟ ಮಾಡ್ತಾರೆ, ನಿದ್ದೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಯಾರಿಗಾದ್ರೂ ಮಾತಾಡುವುದಿಲ್ಲ, ಏನು ಮಾಡುವುದಿಲ್ಲ ಅಂದ್ರೆ ನಮಗೊಂಥರ ಲವ್ ಅನಿಸೋದಿಲ್ಲ ಅಲ್ಲವೇ? ಅದೇ ತರ ನೀವು ಅರ್ಥ ಮಾಡಿಕೋಬೇಕು. ಹಲ್ಲೆಲೂಯಾ. ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಈ ರೀತಿಯ ಪ್ರೀತಿ ಬೆಳೆಯದಿದ್ದರೆ ನೀವು ಪಾದ್ರಿ ಮತ್ತು ಚರ್ಚನ್ನು ನಾಶಪಡಿಸುತ್ತೀರಿ. ಕೋಪವು ಕೊಲ್ಲುವ ಆತ್ಮವಾಗಿದೆ. ನೀವು ನಿಮ್ಮನ್ನು ಮೊದಲು ಕೊಲ್ಲುತ್ತೀರಿ ಮತ್ತು ನಿಮ್ಮ ಸುತ್ತಮುತ್ತಲಿನ ಅನೇಕರನ್ನು ನೀವು ಕೊಲ್ಲುತ್ತೀರಿ. ಅರ್ಥ ಮಾಡಿಕೊಳ್ಳಿ. ನೀವು ಭೌತಿಕವಾಗಿ ಕೊಲ್ಲುವುದಲ್ಲ, ಆತ್ಮೀಕವಾಗಿ ನೀವು ಕೊಲ್ಲುತ್ತೀರಿ. ಅವರು ಬೆಳೆಯಲು ನಿಮ್ಮ ಕೋಪ ಸಹಾಯ ಮಾಡುವುದಿಲ್ಲ. ಇದೇ ಅರ್ಥ. ನಿಮ್ಮ ಕೋಪ ನೀವು ಮುಚ್ಚಿಟ್ಟಿರಬಹುದು. ಆದರೆ ನಿಮ್ಮಲ್ಲಿ ಪ್ರೀತಿ ಇದ್ದರೆ ನೀವು ಬೇರೆ ತರ ಕಾಣಿಸುತ್ತೀರಿ. ಕೋಪವಿದ್ದರೆ ಬೇರೆ ತರ ಕಾಣಿಸುತ್ತೀರಿ. ಪ್ರೀತಿ ಇದ್ದರೆ ಬೇರೆಯವರನ್ನು ನೀವು ಬೆಳೆಸುತ್ತೀರಿ. ಕೋಪವಿದ್ದರೆ ನೀವು ಪ್ರತ್ಯೇಕಿಸುತ್ತೀರಿ. ನೀವು ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ಮತ್ತೆ ನಿಮ್ಮ ಕೋಪದಿಂದ ಇನ್ನೊಬ್ಬರನ್ನು ನೀವು ಕೊಲ್ಲುತ್ತೀರಿ. ಆಧ್ಯಾತ್ಮಿಕವಾಗಿ ದೇವರ ಮಕ್ಕಳೇ ಇದೇ ನಡೆಯುವುದು. ಚರ್ಚ್ಗಳಲ್ಲೆಲ್ಲ ಪ್ರೀತಿ ಬೆಳೆದರೆ ಜನ ಬರ್ತಾರೆ, ಜನರು ಬೆಳೆಯುತ್ತಾರೆ. ಆದರೆ ವಿಶ್ವಾಸಿಗಳು ಕೋಪ ಅವರಿಂದ ಕೊಲ್ಲಲಿಲ್ಲದಿದ್ದರೆ ಅವರು ಬೆಳೆಯುವುದಿಲ್ಲ, ಚರ್ಚು ಬೆಳೆಯುವುದಿಲ್ಲ. ನೋಡಿ, ಚರ್ಚಿನ ವಾತಾವರಣ ನೋಡಿದರೆ ನಿಮಗೆ ಅರ್ಥವಾಗುತ್ತದೆ ನಿಮ್ಮಲ್ಲಿ ಏನು ಬೆಳೆಯುತ್ತಾ ಇರುವುದು. ವಾಟ್ ಯು ಆರ್ ಕಾಂಟ್ರಿಬ್ಯೂಟಿಂಗ್ ಟು ದ ಚರ್ಚ್. ದುಡ್ಡಲ್ಲ ದೇವರ ಮಕ್ಕಳೇ, ನಿಮ್ಮ ಪ್ರೀತಿ. ನೀವೆಷ್ಟೇ ದುಡ್ಡು ಕೊಟ್ಟಿದ್ದರೂ ಮತ್ತೆ ಪ್ರೀತಿ ಇಲ್ಲದಿದ್ದರೆ ನೀವು ಆ ಚರ್ಚಿನ ದುಡ್ಡು ಕೊಟ್ಟು ನೀವು ಕೊಲ್ಲುತ್ತಾ ಇದ್ದೀರಿ. ದಿಸ್ ಇಸ್ ಟ್ರೂ. ಅರ್ಥವಾಯ್ತಾ? ಪಾದ್ರಿಗಾದರೂ ನೀವೇನೇ ಕೊಟ್ಟರು ಮತ್ತೆ ನಿಮ್ಮ ಕೋಪ, ನೀವು ಹೇಳ್ತೀರಿ ಇಲ್ಲ ನನಗೆ ಪಾದ್ರಿ ಮೇಲೆ ಕೋಪ ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮಗೆ ಎಷ್ಟು ಕೋಪ ಇದೆ ಅದೇ ನೀವೆಲ್ಲ ಕಡೆ ತೋರಿಸೋದು. ಚರ್ಚಲ್ಲಿ ನೀವು ಆಂತರಿಕವಾಗಿ ತೋರಿಸುತ್ತೀರಿ, ಮನೆಯಲ್ಲಿ ನೀವು ಭೌತಿಕವಾಗಿ ತೋರಿಸುತ್ತೀರಿ. ಅಲ್ಲವೇ? ಸತ್ಯ ಅಲ್ವಾ? ಇನ್ ಯುವರ್ ಹೌಸ್ ಯು ವಿಲ್ ಶೋ ಔಟ್ವರ್ಡ್ಲಿ, ಇನ್ ದ ಚರ್ಚ್ ಇನ್ವರ್ಡ್ಲಿ. ಸಪ್ರೆಸಿಂಗ್, ಸ್ಮೈಲಿಂಗ್. ಪ್ರೈಸ್ ದ ಲಾರ್ಡ್ ಸಿಸ್ಟರ್, ಪ್ರೈಸ್ ದ ಲಾರ್ಡ್ ಬ್ರದರ್, ಪ್ರೈಸ್ ದ ಲಾರ್ಡ್ ಪಾಸ್ಟರ್. ಆದರೆ ಒಳಗಡೆ ಫುಲ್ಲು ಕೋಪ. ಇದೇನು ಸಹಾಯ ಮಾಡುವುದಿಲ್ಲ ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿದಾಗ ಮತ್ತು ದೇವರು ಕೊಟ್ಟಿರುವ ಚರ್ಚನ್ನು ನೀವು ಪ್ರೀತಿಸುತ್ತೀರಿ. ನೀವು ದೇವರು ಕೊಟ್ಟಿರುವ ಚರ್ಚ್ಗೆ ನಿಮ್ಮ ಕಾಂಟ್ರಿಬ್ಯೂಷನ್ ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ. ಹೌದು, ಹಣ ಕೊಡಬೇಕು. ಹಣ ಆದ್ಮೇಲೆ ಕೊಡಬೇಕಾಗಿರೋದು ಪ್ರೀತಿ. ಅರ್ಥ ಮಾಡಿಕೊಳ್ಳಿ. ಇದೆರಡೂ ಯಾರೂ ಕೊಡಲ್ಲ. ವಿಶ್ವಾಸಿಗಳು ಹಂಗೆ ಆಯ್ತು. ಈಗ ಪ್ರೀತಿನೂ ಇಲ್ಲ, ಹಣನೂ ಕೊಡಲ್ಲ ದೇವರಿಗೆ. ಹಲ್ಲೆಲೂಯಾ. ನಿಮ್ಮ ಪಾದ್ರಿ ಮತ್ತು ಒಬ್ಬರನ್ನೊಬ್ಬರು ನೀವು ಪ್ರೀತಿಸಬೇಕು. ಪ್ರೀತಿ ಬೆಳೆದಾಗ ಮಾತ್ರ ನಿಮ್ಮಲ್ಲಿ ಶಾಂತತೆ ಬೆಳೆಯುತ್ತದೆ. ನಾವೇನು ಕಳೀತಾ ಇರೋದು ನಮ್ಮ ಕೆರಳುತ್ತಿರುವ ಸ್ವಭಾವ, ಪ್ರಚೋದನೆಯ ಬಗ್ಗೆ. ನಮ್ಮಲ್ಲಿ ಶಾಂತಿ ಇದ್ದರೆ ವಿ ಡೋಂಟ್ ಗೆಟ್ ಅಪ್ಸೆಟ್, ವಿಲ್ ನಾಟ್ ಬಿ ಪ್ರೊವೋಕ್ಡ್. ಯಾಕೆ ನಮಗೆ ಆ ಪ್ರೊವೊಕೇಶನ್ ಬರುವುದು? ಯಾಕೆ ನಮಗೆ ಆ ಕೆರಳುವ ಸ್ವಭಾವ ಬರುವುದು? ನಮ್ಮಲ್ಲಿ ಶಾಂತಿ ಇಲ್ಲ. ಸಮಥಿಂಗ್ ಈಸ್ ಬಾಯ್ಲಿಂಗ್. ಏನದು? ಆಂಕರ್. ಅದು ಶಾಂತವಾಗಬೇಕು. ಅರ್ಥ ಮಾಡಿಕೊಳ್ಳಿ. ಅದು ಶಾಂತವಾಗಿದ್ದರೆ ಮಾತ್ರ ನಮಗೆ ಸಮಾಧಾನ ಬರ್ತದೆ. ನಿಮ್ಮ ಆಂಕರ್ ಶಾಂತವಾಗಿದ್ದರೆ ನಿಮ್ಮ ಮುಂದೆ ಏನೇ ಬಂದ್ರು ನಮಗೆ ಗೊತ್ತಿದೆ, ಹೌದು ದೇವರಿದ್ದಾರೆ, ನನ್ನನ್ನು ಕೈ ಬಿಡುವವನಲ್ಲ ದೇವರು.
ನಮಗೆ ಡೈಲಿ ಒಳ್ಳೆಯದು ಮಾತ್ರ ಬರ್ತದೆ ಎಂದು ದೇವರೇನು ವಾಗ್ದಾನ ಕೊಡಲಿಲ್ಲ. ಕೆಟ್ಟದು ಬಂದೇ ಬರ್ತದೆ, ಆದರೂ ನಾವು ಆವಾಗ ಅಪ್ಸೆಟ್ ಆಗಬಾರದು. ಇದೆಲ್ಲ ನಾವು ಶಾಂತತೆಯಿಂದ ಹೋಗ್ಬೇಕು. ಇದೆಲ್ಲ ನಾವು ಸಂಪಾದಿಸಬೇಕಾಗಿರುವುದು. ಇದೆಲ್ಲ ನಮ್ಮ ಟ್ರೆಷರು. ನಿಮಗೆ ಸ್ವಲ್ಪ ಬ್ಯಾಂಕ್ ಡಿಪಾಸಿಟ್ ಬೇಕಂದ್ರೆ ಎಷ್ಟೊಂದು ನೀವು ದುಡಿಯಬೇಕು. ಅದೇ ತರ ನಿಮ್ಮ ಮನೆಯಲ್ಲಿ ನೀವು ದುಡಿಯಲಿಲ್ಲದಿದ್ದರೆ, ನಿಮ್ಮ ಆಧ್ಯಾತ್ಮಿಕ ಮನೆಯಲ್ಲಿ ನೀವು ದುಡಿಯಲಿಲ್ಲದಿದ್ದರೆ, ಆಧ್ಯಾತ್ಮಿಕ ಮನೆಯಲ್ಲಿ ದುಡಿಯೋದು ಒಬ್ಬರಿಗೊಬ್ಬರು ಪ್ರೀತಿಸುವುದು, ಒಬ್ಬರಿಗೊಬ್ಬರು ಸಹಿಸುವುದು, ಒಬ್ಬರನ್ನೊಬ್ಬರು ಮಿನಿಸ್ಟ್ರಿ ಮಾಡುವುದು. ಇದೆಲ್ಲ ನೀವು ಮಾಡ್ತೀರಾ? ಪ್ರೀತಿಯಿಂದ ಮಾಡಬೇಕು. ಹಲ್ಲೆಲೂಯಾ. ಪ್ರಚೋದನೆಗೆ ವಿರುದ್ಧವಾದದ್ದು ಏನಂತ ನಿಮಗೆ ಗೊತ್ತಾಗಿದೆ, ಅದು ಶಾಂತತೆ. ನಿಮ್ಮಲ್ಲಿ ಶಾಂತತೆಯನ್ನು ಬೆಳೆಸಲು ನೀವು ಶ್ರಮಿಸಬೇಕು. ಇಲ್ಲದಿದ್ದರೆ ಯಾರಿಗೂ ಸಿಗುವುದಿಲ್ಲ. ದೇವರು ಹೇಳಿದರು, ನನ್ನ ಶಾಂತಿ ಕೊಡುವುದಕ್ಕೆ ನಾನು ಬಂದಿರುವುದು. ದೇವರ ಶಾಂತಿ ನಮಗೆ ಏನೇ ಬಂದರು, ಏನೇನು ನಮಗೆ ಬರ್ತದೆ. ನೋಡಿ, ಕೊರೋನಾ ಬಂದಾಗ ಎಲ್ಲರೂ ಗುಡುಗುಡು ಗುಡುಗುಡುಗುಡೋ ಅಂದ್ರೆ ಶಿವರಿಂಗ್ ಮಾಡ್ತಾ ಇದ್ರು. ನಾನೇನು ಹೇಳಿದೆ? ಕಾಮ್ ಡೌನ್, ನಮಗಿದು ಮುಟ್ಟುವುದಿಲ್ಲ ಅಲ್ಲವೇ? ಎಲ್ಲರಿಗೂ ಭಯ. ಚಿಪ್ಸ್ ತಕೊಂಡ್ಬಂದ್ರು, ಅದು ಸರ್ಫಲ್ಲಿ ವಾಶ್ ಮಾಡಿ ತಿಂತಾ ಇದ್ರು ಅಲ್ಲವೇ? ಏನೇನು ನಾಟಕ ಮಾಡಿದರೆ ಆವಾಗ ಯೋಚನೆ ಮಾಡಿ. ಎಲ್ಲ ಚಾಕ್ಲೇಟ್ ಕೂಡ ತೊಳೆದು 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 ತಿಂತಾ ಇದ್ರು. ಎಲ್ಲಿಂದ ವೈರಸ್ ಬರುತ್ತೆ ಅಂತ ಗೊತ್ತಿಲ್ಲ. ನಿಮಗೆಲ್ಲ ಭಯ ಇತ್ತು. ಭಯದಲ್ಲೆಲ್ಲ ನಾವು ಬೆಳೆಯಬೇಕಾಗಿರುವುದು. ಹಲ್ಲೆಲೂಯಾ. ಮೊದಲು ನಾವು ದೇವರನ್ನು ಪ್ರೀತಿಸಬೇಕು. ನಮ್ಗೆ ಎಷ್ಟೊಂದು ಒಳ್ಳೆಯ ದೇವರು ಇದ್ದಾರೆ. ಅದನ್ನ ನಮಗೆ ಕೃತಜ್ಞತೆ ಇರಬೇಕು. ದೇವರನ್ನು ಪ್ರೀತಿಸಬೇಕು. ದೇವರೇನು ಹೇಳಿದರು? ನೀವು ನನ್ನನ್ನು ಪ್ರೀತಿಸಿದರೆ ನನ್ನನ್ನು ಪಾಲಿಸುತ್ತೀರಿ ಅಂತ. ಹಲ್ಲೆಲೂಯಾ. ಸೊ ಇದು ನಾವು ಶ್ರಮಿಸಲಿಲ್ಲದಿದ್ದರೆ ಈ ಶಾಂತಿ ನಮಗೆ ಸಿಗುವುದಿಲ್ಲ. ಇದು ನಮ್ಮ ಟ್ರೆಷರು. ಯಾವುದೇ ಟ್ರೆಷರು ಮಾಡಬೇಕಂದ್ರೂ ನಮಗೆ ಹಾರ್ಡ್ ವರ್ಕ್ ಮಾಡಬೇಕು ಅಲ್ಲವೇ ವಿಶ್ವಾಸಿಗಳೇ? ಅದೇ ತರ ಶಾಂತಿ ನಮಗೆ ಟ್ರೆಷರು. ಟ್ರೆಷರು. ಒಂದು ದಿನ ಎಷ್ಟು ಸಾರಿ ನಮಗೆ ಅಪ್ಸೆಟ್ ಆಗುವುದಕ್ಕೆ ಸಂಗತಿಗಳು ಬರ್ತದೆ, ಪ್ರಚೋದನೆಗೊಳ್ಳುವುದಕ್ಕೆ ಸಂಗತಿಗಳು ಬರ್ತದೆ. ಆವಾಗ ಎಲ್ಲ ನಮಗೆ ಶಾಂತವಾಗಿರಬೇಕಂದ್ರೆ ನೀವು ಟ್ರೆಷರ್ ಆಗಿ ನೀವು ವರ್ಕ್ ಮಾಡಬೇಕು. ದೇವರು ಟ್ರೆಷರ್ ಆಗಿ ನೀವು ವರ್ಕ್ ಮಾಡಬೇಕು. ಹಲ್ಲೆಲೂಯಾ. ಇಲ್ಲದಿದ್ದರೆ ನೀವು ಬಹಳ ಸುಲಭವಾಗಿ ಕೆರಳಿಸುವಿರಿ ಮತ್ತು ನಿಮ್ಮ ಕೋಪವು ಇತರರನ್ನು ಕೊಲ್ಲುವ ನಿಮ್ಮ ಬಂದೂಕು ಹಿಡಿದು ತಿರುಗುತ್ತಿರುವಂತೆ. ಗೊತ್ತಾಯ್ತಾ? ಯು ಆರ್ ಕೀಪಿಂಗ್ ಎ ಬಂದೂಕು ಅಂದರೆ ಗನ್. ಕೀಪಿಂಗ್ ಎ ಗನ್ ಇನ್ ಯುವರ್ ಪಾಕೆಟ್ ಅಂಡ್ ಯು ಆರ್ ವಾಕಿಂಗ್ ಅರೌಂಡ್. ದಟ್ ಈಸ್ ಯುವರ್ ಕೋಪ. ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಿ. ನೀವು ಯಾವಾಗ ಕೋಪದಿಂದ ಹೊರಗೆ ಬರ್ತೀರಿ ಆವಾಗ ಮಾತ್ರ ನೀವು ದೇವರ ಪುತ್ರರಾಗಿ ಜೀವನ ಮಾಡುತ್ತೀರಿ. ಇನ್ನೂ ನೀವು ಪುತ್ರರಾಗಿರಿಲ್ಲ, ಕೋಪ ಇಟ್ಕೊಂಡಿದ್ದಾರೆ. ಅರ್ಥ ಮಾಡಿಕೊಳ್ಳಿ. ಚಿಕ್ಕ ಚಿಕ್ಕ ವಿಷಯಗಳಿಗೆ ಯು ಬಿಕಮ್ ಅಪ್ಸೆಟ್ ಅಂಡ್ ಯು ಬಿಕಮ್ ಪ್ರೊವೋಕ್ಡ್. ಹಲ್ಲೆಲೂಯಾ. ಸೊ ನಿಮ್ಮ ಕೋಪವನ್ನು ಇತರರನ್ನು ಕೊಲ್ಲಲು ನೀವು ಬಂದೂಕು ಹಿಡಿದು ತಿರುಗುತ್ತಿರುವಂತೆ, ಇತರರನ್ನು ಮತ್ತು ನಿಮ್ಮನ್ನು ಕೊಲ್ಲಲು ಈ ಅಸ್ತ್ರದೊಂದಿಗೆ ಬದುಕುವುದನ್ನು ನೀವು ನಿಲ್ಲಿಸಬೇಕು. ಈ ಸಂಚೆ ದೇವರು ನಮಗೆ ಹೇಳುತ್ತಾರೆ, ಪ್ರೀತಿಯು ಬೇಗನೆ ಕೋಪಗೊಳ್ಳುವುದಿಲ್ಲ. ಪ್ರೀತಿಯು ಸುಲಭವಾಗಿ ಕೋಪಗೊಳ್ಳುವುದಿಲ್ಲ. ಯಾರು ಕಾರಣ? ನಿಮ್ಮ ಮನೆಯವರ ಕಾರಣನ ನಿಮಗೆ ಕೋಪ ಅಲ್ಲ. ನಿಮ್ಮಲ್ಲಿ ಇರುವ ಪಾಪ ಕೋಪ ಕಾರಣ. ನೀವು ದೇವರ ಹತ್ರ ಬಂದಿದ್ದರೂ ಪ್ರೀತಿಯಲ್ಲಿ ಬೆಳೆಯುತ್ತಾ ಇಲ್ಲ. ನೀವು ಯೇಸುವನ್ನು ಹೊಂದಿರದ ಜನರಂತೆ ಬದುಕಬಾರದು. ದೇವರ ಮಕ್ಕಳಾಗಿ ನೀವು ಬದುಕಬೇಕು. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.